ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ತಾವರೆಕೆರೆ ರೈತ ಸಂಪರ್ಕ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿದ ಗೌಡನಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್ ಮಂಜುಳಾ. ಈ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಕುಮಾರ್, ಸದಸ್ಯರಾದ ವಿವೇಕಾನಂದ, ಪುಷ್ಪ, ರಮೇಶ್, ಕೃಷಿ ಅಧಿಕಾರಿ ಸತ್ಯನಾರಾಯಣ್, ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀರಾಮ್, ರೈತ ಮುಖಂಡ ವೆಂಕಟೇಶ್, APMC ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಮುಖಂಡ KP ಪುಟ್ಟಪ್ಪ, ತೋಟಗಾರಿಕೆ ಅಧಿಕಾರಿ ಶಾಂತಮ್ಮ, ತಾವರೆಕೆರೆ ರೈತ ಸಂಪರ್ಕ ಕೇಂದ್ರದ ರಕ್ಷಿತಾ ಸೇರಿದಂತೆ ಪಶುಸಖಿ ಅನುವುಗಾರರು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರೈತರಿಗೆ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮಣ್ಣಿನ ಬಗ್ಗೆ ಸಮಗ್ರ ಮಾಹಿತಿಯನ್ನು ವಿಜ್ಞಾನಿಗಳಾದ ಪ್ರಶಾಂತ್, ರಮೇಶ್, ಲಕ್ಷ್ಮಣ್ ನಾಯಕ್ ನೀಡಿದರು. ವರದಿ ಆನ್ಲೈನ್ ಟಿವಿ. ಸ್ಪ್ರೇ ಜಸ್ಟ್ ಸಿಂಪಡಣೆ ಮಾಡುವಂತದ್ದು. ಹೂ ಬರುವಾಗ ಸ್ಟಾರ್ಟ್ ಮಾಡಬೇಕು, ಪ್ರತಿ ತಿಂಗಳು ಸಿಂಪಡಣೆ ಮಾಡಬೇಕು. ದಾಳಿಂಬೆಗೆ ನಿಂಬೆ ಸ್ಪೆಷಲ್, ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ. ನಾನು ಇಲ್ಲಿ ಗೋನಿಹಳ್ಳಿ, ಬರಗೂರು, ಉಳಿಕುಂಟೆ ಪ್ರಾತ್ಯಕ್ಷಿಕೆ ಒಂದು ಸಂಶೋಧನೆ ಮಾಡಿದ್ದು ಇದೆ. ಇಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು. ನಿಂಬೆ ಸ್ಮೆಲ್ ನೀವು ದಾಳಿಂಬೆಗೆ ಸಿಂಪಡಣೆ ಮಾಡ್ಬೋದು. ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ 3 ರಿಂದ 4 ಗ್ರಾಮ್ 1 ಲೀಟರ್ ಹಾಕಿ ನೀವು ದಾಳಿಂಬೆಗೆ ಸಿಂಪಡಣೆ. 7 ತರ ಪೋಷಕಾಂಶ ಇರುತ್ತೆ. ನೀವು ಅಂಗಡಿಯಲ್ಲಿ ತರ್ತಿರಲ್ಲ, 1-2 ಪೋಷಕಾಂಶ ಇರುತ್ತೆ ಅಷ್ಟೇ. ಇದರಲ್ಲಿ ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ಮ್ಯಾಂಗನೀಸು, ಸತ್ತು, ಬೋರಾನ್, ಮಾಲಿಬ್ಡನ್ ಎಲ್ಲ ಇರುತ್ತೆ. ಜೀವಾಮೃತನ ನೀವು ಯಾವ ಬೆಳೆಗೆ? ಅಡಿಕೆ ಅಂದ್ರೆ ನಿಮ್ ಬೆಟ್ರು ಕೊಟ್ಟಿಗೆ ಗೊಬ್ಬರ ಬೇರೆ ತಿಂಗಳಿಗೆ ಒಂದ್ಸಲ ಹಾಕಿದ್ರು ಬೆಟ್ರ್. ಇದು ನೀವು 1 ಲೀಟರ್ನ ಜೀವಾಮೃತನ 9 ದಿನ 7 ದಿನ 9 ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ. ನಿಮ್ದು ಯಾವುದೇ ಸೂಕ್ಷ್ಮಾಣುಜೀವಿಗಳು ಗ್ರೋತ್ ಆಗ್ಬೇಕು ಅಂದ್ರೆ 7 ದಿನ ಆಗ್ಬೇಕು. ಅದರಲ್ಲಿ ಒಂದು ಆಕ್ಟಿನಮೈಸಿಸ್, ಇದು ಅಜಿಟೋಬ್ಯಾಕ್ಟರ್, ನೈಟ್ರೋಜನ್ ಅಂತ ಇದಾವೆ. ಬ್ಯಾಸಿಲಸ್, ಸೂಡಾಮನಸ್ ಅಂತ ಇದಾವೆ. 2-3 ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಕೆಲವು 12 ದಿನದೊಳಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. 12 ದಿನದೊಳಗೆ ಹಾಕ್ಬಿಡಿ. 12 ದಿನ ಆದ್ಮೇಲೆ ಕೌಂಟ್ ಕಡಿಮೆ ಆಯ್ತಾ ಬರುತ್ತೆ. ಅದನ್ನೆಲ್ಲ ನಾವು ಎಮ್ಮೆಗೆ ಕೊಡ್ತೀವ? ಇಲ್ಲ, ಅಷ್ಟು ಅದನ್ನೇ ನಮ್ಮ ದೇಸಿ ತಳಿಗಳಿಗೆ ಸಿಂಧಿ, ಗಿರ್, ಕಾರ್ಪಾರ್ಕರ್ ಸರ್ ಹೇಳಿದ್ರು. ಅವರು ಜೀವಾಮೃತ ಮಾಡಕ್ಕೋಸ್ಕರನೇ ಅಮೃತ್ ಮಹಲ್ದ ಒಂದು ಹಸು ತಂದು ಕಟ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಆತರ ನಮ್ಮ ದೇಶ ತಳಿಗಳಿಗೆ ಅವಾಗ ಏನೋ ಹಾಲಿನ ಅಭಾವ ಇತ್ತು, ಈಗ ಹಾಲಿನ ಅಭಾವ ಏನಿಲ್ಲ. ಉತ್ತಮ ಬೆಲೆ ಮತ್ತೆ ನ್ಯೂಟ್ರಿಷಸ್, ಅದು ಏನಂತಂದ್ರೆ ಪೋಷಕಾಂಶಗಳು ಅವು ಇರೋಂತ ಹಾಲು ನಮ್ಮ ದೇಸಿ ತಳಿಗಳಲ್ಲಿದೆ, ಎಮ್ಮೆ ಹಾಲುಗಳಲ್ಲಿದೆ. ಸೊ ಅದರಿಂದ ಫ್ಯಾಟ್ ಸಮಸ್ಯೆನೂ ಬರಲ್ಲ, ಡಿಗ್ರಿ ಕಡಿಮೆ ಬರ್ತಾ ಅಂತದ್ದು ಏನ್ ತೊಂದರೆ ಇರಲ್ಲ. ಈಗ ಸದ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ದೇಸಿ ಇದು ಸೀಮೆ ಹಸು, ದೇಸಿ ಹಸುದು ಮತ್ತೆ ಎಮ್ಮೆದು ಎಲ್ಲ ಮಿಕ್ಸ್ ಮಾಡಿ ಕೊಡಿ. ಅದು ಒಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಬಟ್ ಒಂದು ನೆಕ್ಸ್ಟ್ 2-3 ವರ್ಷದಲ್ಲಿ HF ಕ್ರಾಸ್ ಬಿಡ್ ಅಂತ ಸ್ಪ್ರೇ ಜಸ್ಟ್ ಸಿಂಪಡಣೆ ಮಾಡುವಂತದ್ದು. ಹೂ ಬರುವಾಗ ಸ್ಟಾರ್ಟ್ ಮಾಡಬೇಕು, ಪ್ರತಿ ತಿಂಗಳು ಸಿಂಪಡಣೆ ಮಾಡಬೇಕು. ದಾಳಿಂಬೆಗೆ ನಿಂಬೆ ಸ್ಪೆಷಲ್, ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ. ನಾನು ಇಲ್ಲಿ ಗೋನಿಹಳ್ಳಿ, ಬರಗೂರು, ಉಳಿಕುಂಟೆ ಪ್ರಾತ್ಯಕ್ಷಿಕೆ ಒಂದು ಸಂಶೋಧನೆ ಮಾಡಿದ್ದು ಇದೆ. ಇಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು. ನಿಂಬೆ ಸ್ಮೆಲ್ ನೀವು ದಾಳಿಂಬೆಗೆ ಸಿಂಪಡಣೆ ಮಾಡ್ಬೋದು. ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ 3 ರಿಂದ 4 ಗ್ರಾಮ್ 1 ಲೀಟರ್ ಹಾಕಿ ನೀವು ದಾಳಿಂಬೆಗೆ ಸಿಂಪಡಣೆ. 7 ತರ ಪೋಷಕಾಂಶ ಇರುತ್ತೆ. ನೀವು ಅಂಗಡಿಯಲ್ಲಿ ತರ್ತಿರಲ್ಲ, 1-2 ಪೋಷಕಾಂಶ ಇರುತ್ತೆ ಅಷ್ಟೇ. ಇದರಲ್ಲಿ ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ಮ್ಯಾಂಗನೀಸು, ಸತ್ತು, ಬೋರಾನ್, ಮಾಲಿಬ್ಡನ್ ಎಲ್ಲ ಇರುತ್ತೆ. ಜೀವಾಮೃತನ ನೀವು ಯಾವ ಬೆಳೆಗೆ? ಅಡಿಕೆ ಅಂದ್ರೆ ನಿಮ್ ಬೆಟ್ರು ಕೊಟ್ಟಿಗೆ ಗೊಬ್ಬರ ಬೇರೆ ತಿಂಗಳಿಗೆ ಒಂದ್ಸಲ ಹಾಕಿದ್ರು ಬೆಟ್ರ್. ಇದು ನೀವು 1 ಲೀಟರ್ನ ಜೀವಾಮೃತನ 9 ದಿನ 7 ದಿನ 9 ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ. ನಿಮ್ದು ಯಾವುದೇ ಸೂಕ್ಷ್ಮಾಣುಜೀವಿಗಳು ಗ್ರೋತ್ ಆಗ್ಬೇಕು ಅಂದ್ರೆ 7 ದಿನ ಆಗ್ಬೇಕು. ಅದರಲ್ಲಿ ಒಂದು ಆಕ್ಟಿನಮೈಸಿಸ್, ಇದು ಅಜಿಟೋಬ್ಯಾಕ್ಟರ್, ನೈಟ್ರೋಜನ್ ಅಂತ ಇದಾವೆ. ಬ್ಯಾಸಿಲಸ್, ಸೂಡಾಮನಸ್ ಅಂತ ಇದಾವೆ. 2-3 ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಕೆಲವು 12 ದಿನದೊಳಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. 12 ದಿನದೊಳಗೆ ಹಾಕ್ಬಿಡಿ. 12 ದಿನ ಆದ್ಮೇಲೆ ಕೌಂಟ್ ಕಡಿಮೆ ಆಯ್ತಾ ಬರುತ್ತೆ. ರೈತರ ಕಡೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಕೃಷಿ ವಿಜ್ಞಾನಿಗಳು ಬಂದು ಅವರು ಆವಿಷ್ಕಾರ ಮಾಡಿದಂತಹ
ಉತ್ಪನ್ನಗಳು ಮತ್ತು ಎಲ್ಲ ನಾವು ಇಲ್ಲಿ ಏನ್ ಬೆಳೆಸಿದ ಎಲ್ಲಾ ಬೆಳೆಗಳು ಸಂಬಂಧಪಟ್ಟಂಗೆ ತಾಂತ್ರಿಕ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮೆಂಬರು ಮತ್ತೆ ಎಲ್ಲಾ ರೈತರಿಗೂ ಈ ವಂದನೆಗಳನ್ನ ಹರ್ಕೊಳ್ಳೋಕೆ ಹೇಳ್ತಾನೆ. ಆಮೇಲೆ ನಮ್ಮ ಇವರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಸುಮಾರು ಒಂದ್ 3-4 ಸರಿ ಭೇಟಿ ಕೊಟ್ಟಿದ್ದೀನಿ. ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್, ನಿಂಬೆ ಸ್ಪೆಷಲ್, ಒಳ್ಳೊಳ್ಳೆ ಒಂದು ಇವನ್ನ ಜೈವಿಕ ಗೊಬ್ಬರಗಳನ್ನ ಕಂಡುಹಿಡಿದು ರಿಸರ್ಚ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಸಸ್ಯದ್ದಾಗೋದು, ಒಂದು ಸಸ್ಯಾಗಾರದ ಅಡಿಕೆ, ಮತ್ತೆ ಏನು ನಮ್ಮ ಹಲಸಿನ ಗಿಡಗಳದು ಇವೆಲ್ಲ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ವೆರೈಟಿಗಳನ್ನ ಮಾಡಿದ್ದಾರೆ. ಅಲ್ಲಿ ತಾವು ರೈತ ಬಾಂಧವರು ಬೆಂಗಳೂರಿಗೆ ಏನಾದ್ರು ಹೋಗ